9:20 10 ಗಂಟೆಗೆ ಇವ್ರು ಬಂದರು. ಸ್ವಲ್ಪ ಒಬ್ಬರು ಕಾಲ್ ಮಾಡಿದ್ರಂಗೆ ಅವ್ರ ಜೊತೆ ಮಾತಾಡ್ಕೊಂಡು ನಿಂತೆ. ಇವರೇ ರೈಸಿಗೆ ಸ್ವಲ್ಪ ಅನ್ನ ಮಾಡಿಟ್ಟಿದ್ನಲ್ರಿ, ಎಗ್ ರೈಸ್ ಮಾಡಿದ್ರು. ನಾನು ಮಾತಾಡುವಾಗ ಇಷ್ಟು ಕುಂತಿದ್ದೆ, ಊಟ ಮಾಡಿದ್ವಿ. ಊಟ ಮಾಡಿ ಅಷ್ಟು ಬಾಂಡೆ ಬಳಿಸ್ಕೊಂಬಂದು ಬಾಂಡೆ ತಿಕ್ಕೊಂತ ನಾ ಕೂತೀನಿ. ನಾನು ಫೋನ್ ಒತ್ತುಕೊಂತ ಎಷ್ಟು ಹೇಳಿದ್ರಂತ ನಾ ಮಾಡಿದ್ರಿ. ನೋಡಿರಿ ಊಟ ಮಾಡಿದ್ದು ಕುಡಿಯೋಕೆ ನೀರು ತಂದಿಟ್ಟಿದ್ದೆ ನನ್ನ ಮಗ. ಅವು ಅಲ್ಲೇ ಅದಾವು. ಅಷ್ಟನ್ನು ಗೊತ್ತಾಯ್ತಲ್ರಿ, ಮಾಮೂಲಿ ಹೆಣ್ಮಕ್ಳು ಕೆಲಸದ್ದು ಏನಿರ್ತವೆ. ಊಟ ಆದಮೇಲೆ 3 ಹೊತ್ತು ಮಾಡೋದು, ತಿಕ್ಕೋದು, ತೊಳೆಯೋದು, ಬೆಳಚೋದು, ಕ್ಲೀನ್ ಮಾಡೋದು. ಅದನ್ನ ಮಾಡ್ಕೊತ ನಾನು ಕುಂತಿದ್ದಲ್ಲಿ ಬಾಂಡೆ ತಿಕ್ಕೋತ. ಮನೆಯಿತ್ತು ತನು ಮಾಡ್ಕೊಂಡಾರೆ. ಇವ್ರು ಹಚ್ಚಿರ್ತಾರಂತ ಅಂದ್ಕೊಂಡು ಆರಾಮ್ಸಿ ತಿಕ್ಕಾಕತ್ತೀನಿ ನಾನು. 11:30 ಆದರೂ ಇವ್ರದ್ದು ಜೋರು ನಿದ್ದೆ ಇತ್ತು ರೀ. ಅಲ್ಲಿ ಲೈಟ್ ಆಫ್ ಮಾಡ್ಕೊಂಡು ಮಕ್ಕೊಂಬಿಟ್ರೆ ಫೋನ್ಗೆ ಇಟ್ಟು ನೋಡ್ರಿ. ಗೊತ್ತು ಅವ್ರಿಗೆ ಸುಸ್ತಾಗಿರ್ತೈತಲ್ರಿ. ಇವತ್ತು ಹೆವಿ ಡ್ಯೂಟಿ ಮಾಡ್ಯಾರ, ಮಳೆ ಇದ್ದಿದ್ದಕ್ಕೆ ಸುಸ್ತಾಗಿ ಮಕ್ಕೊಂಬಿಟ್ರು ಅವರು. ಇಲ್ಲಿ ನೋಡ್ರಿ ಅಷ್ಟು ಬಾಂಡೆ ತಿಕ್ಕೊಂಡು ಬಂದೀನಿ. ಈಗ ಇಡ್ಲಿಗೆ ಮುಗಿದಿಲ್ರಿ ನನ್ನ ಕತೆ. ಇನ್ನೂ ಐತ್ರಿ, ಇನ್ನೂ ಐತಂತ ಹೇಳ್ತೀನಿ. ಅಲ್ಲಿ ನೋಡ್ರಿ ಟೈಮು ಕರೆಕ್ಟ್ 11:20 ಮೇಲೆ ಆಗಕತ್ತೈತಿ. ಈಗೇನಪ್ಪ ಅಂದ್ರೆ ನಾಳೆ ಇಡ್ಲಿಗೆ ನೆನೆಸಿಡ್ಬೇಕು ರೀ. ಇಡ್ಲಿ ಮಾಡಬೇಕು. ಇಡ್ಲಿ ರವೆ ನೆನೆಸಿಡ್ಬೇಕು. ಈಗ ನೆನೆಸಿಟ್ಟು ಉದ್ದಿನಬೇಳೆ ನೆನೆಸಿಟ್ಟಿನಿ. ಸಂಜೆ ಮುಂದೆ ಇದನ್ನು ರುಬ್ಬಿಟ್ಟು ರವೆ ನೆನೆಸಿಡ್ತೀನಿ ರೀ. ಗ್ಯಾಸ್ ಸ್ಟವ್ ಒರೆಸ್ಬೇಕು. ನೋಡ್ರಿ ವ್ಯಾಪಾರ ಆಗೈತಿ. ಇವತ್ತು ರೊಟ್ಟಿ ಮಾಡಿದ್ದು ಇದಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೆ. ಇಲ್ಲಿ ಹಂಚಿನ ಬಿಸಿ ಇತ್ತು, ಹಂಗೆ ಹೋಗಿದ್ದೆ ಸ್ಕೂಲಿಗೆ, ಹಾಗೆ ಉಳಿದೈತಿ. ಇದಿಷ್ಟು ತಿಕ್ಕಿ ತೊಳೆದು ವೇಟ್ ಮಾಡಿ ಮಕ್ಕೋಬೇಕ್ರಿ. ಈಗ ಒಂದು 10 ನಿಮಿಷ ಸ್ವಲ್ಪ ಟೈಮ್ ಆಗುತ್ತೆ, ಲೇಟ್ ಆಗುತ್ತೆ ಅನ್ನೋದಷ್ಟೇ ರೀ. ಮಾಡಿಟ್ಟು ಬೇಯಿಸಿ ಬೆಳಿಗ್ಗೆ ಎದ್ದಾಗ ಒಂದೊಂದ್ಸರಿ ಒಂಚೂರು ಸರಿ ಇರೋಲ್ಲ ನಂಗೆ ಬೆಳಿಗ್ಗೆ ಎದ್ದು ಕೂಡಲೇ. ಹಾಗಾಗಿ ಒಂದು 10 ನಿಮಿಷ ಇನ್ನೂ ಲೇಟ್ ಆಗೋದಕ್ಕಂತ ರಾತ್ರಿ ಮಾಡಿ ಮಕ್ಕೊಳೋದು ಜಾಸ್ತಿ ರೀ. ನಾನು ಬೆಳಿಗ್ಗೆ ತೊಳೋದು ಭಾಳ ಕಡಿಮೆ, ಬಾಂಡೆ ಮಾತ್ರ. ಮತ್ತೊಂದು 10-15 ನಿಮಿಷ ಬೆಳಿಗ್ಗೆ ಅಲ್ಲೇ ಹೋಗ್ಬಿಡ್ತೈತಿ. ಬೆಳಿಗ್ಗೆ ನಂಗೆ ಬಾಂಡೆ ಹಿಡ್ಕೊಂಡು ಹೋದ್ರಕ್ಕೆ ಮನಸ್ಸಾಗಲ್ರಿ. ಅದು ಕುಂತ್ವಿ ಅಂದ್ರೆ ಅಡಿಗೆ ಲೇಟ್ ಆಗುತ್ತೆ. ಹಾಗಾಗಿ ಇಷ್ಟಾಗೈತಿ. ಇದನ್ನ ಇಷ್ಟು ಕ್ಲೀನ್ ಮಾಡಿ ಇಷ್ಟು ಮಿಕ್ಸಿಯಾಗಿಟ್ಟು ಇಡ್ಲಿ ರವೆ ನೆನೆಸಿಟ್ಟು ಮಕ್ಕೋಬೇಕ್ರಿ. ಇನ್ನೂ ವಿಡಿಯೋ ಎಡಿಟಿಂಗ್ ಎಲ್ಲ ಏನಿಲ್ಲ, ನಾಳೆ ಮುಂಜಾನೆ ಮಾಡ್ಕೋತೀವಿ. ಬಾಂಡೆ ಈಗ ದಬ್ಬಾಕಲ್ರಿ, ನೀರೆಲ್ಲ ಇಳಿಲಿ, ಬೆಳಗ್ಗೆ ದಬ್ಬ ಹಾಕ್ತೀವಿ. ಹಿಂಗೈತೆ ನೋಡ್ರಿ. ಹೆಣ್ಮಕ್ಳ ಕೆಲಸ ಮುಗಿಯೋದೇ ಇಲ್ಲ. ನಾನಂತೂ ದೇವ್ರ ಹತ್ರ ಅದೇ ಕೇಳ್ತೇನೆ ರೀ, ನನ್ನ ಜನ್ಮ ತೆಗೆದ್ರೆ ಹೆಣ್ಣಾಗಿ ಮಾತ್ರ ಹುಟ್ಟಿಸ್ಬೇಡ ನಮ್ಮನ್ನ ಅಂತ. ಸಾಕಾಗ್ಬಿಟ್ಟೈತೆ ಏನು ಹೆಣ್ಮಕ್ಳ ಜೀವನ. ಎಂಥ ನೋವಿದ್ರು ಮಾಡಬೇಕು. ಈಗ ನೋಡ್ರಿ ಬರೀ ಮಾಡಿನ ತೋರ್ಸೋಕ್ಕಿಂತ ಮಾಡುವಾಗ ವಿಡಿಯೋ ಇಡೋದು ಚಲೋ ಅಂತೇಳಿ ನಾನು ಯಾವ ರೀತಿ ಇಡ್ಲಿಗೆ ರೆಡಿ ಮಾಡ್ತೆ ಅಂತೇಳಿ ಒಬ್ಬರು ಸಿಸ್ಟರ್ ಕೇಳಿದ್ದಾರೆ. ಹಾಗಾಗಿ ನೆನಪಾತು ಹೇಗೆ ಮಾಡೋದನ್ನೆಲ್ಲ ಇಡ್ಲಿ ತೊಗೊಂಡ್ಬಿಡೋಣ ಅಂತೇಳಿ. ಒಂದು kg ಒಳಗೆ ನಾನು ಅರ್ಧ ಮೇಲೆ ಮಾಡಿರ್ತೇನೆ ರೀ. ಪ್ರತಿ ಸಲನೇ ಇಷ್ಟು ಉಳಿದಿರ್ತೀನಿ. ಇದನ್ನು ಒಂದು ಸರಿ ನೀರು ಹಾಕಿ ತೊಳ್ಕೊಂಡ್ಬಿಡ್ತೇನೆ ರೀ. ಅದು ಹಿಟ್ಟಿನ ಥರ ಬರುತ್ತಲ್ಲ, ಅದನ್ನು ಬಸ್ತು ನೀರು ಹಾಕೊಂಡ್ಬರ್ತೇನೆ. ಅಂದರೆ ಆತರಿಸೋದು 12 ಆಗುತ್ತೆ ಮಕ್ಕಳಕ್ಕೆ. ಇಲ್ಲಿ ಉದ್ದಿನಬೇಳೆನ ರುಬ್ಬಿರೋಣ್ರಿ, ಭಾಳ ಪೇಸ್ಟಾಗಿ ನುಣ್ಣಗಂಗೆ ನೋಡ್ರಿ. ಅದಕ್ಕೆ ಒಂಚೂರು ಏನೋ ರವೆ ಹತ್ಬಿಡ್ತಾರೆ, ಅಷ್ಟು ನುಣ್ಣಗೆ ರುಬ್ಕೊಂಡಿನಿ. ಆದರೆ ಈ ಸಲ ಕಡಿಮೆ ಉದ್ದಿನಬೇಳೆ ಕಡಿಮೆ ಬಿದ್ದಾವೆ. ಲಾಸ್ಟ್ ಟೈಮು ಒಂದು ಅರ್ಧ ಜಾರಿನ ಮೇಲೆ ಬಂದಿತ್ತು ಉದ್ದಿನಬೇಳೆ. ಸ್ವಲ್ಪ ಇದ್ದಿರೋ ಹೇಳೋಕೆ ನೆನಪಾಗಿಲ್ಲ ಹಂಗವ್ರಿಗೆ, ಅದಕ್ಕೆ ಇದ್ದಷ್ಟು ಹಾಕೀನಿ. ಅದು ಇಡ್ಲಿ ಚಲೋ ಬರ್ತಾವೆ. ಅದು ತೊಗೊಂಡ್ಬಂದು ಇದು ಮಿಕ್ಸ್ ಮಾಡ್ತೀನಿ. ಇಷ್ಟೊತ್ತಿನಾಗ ಎಲ್ಲದಕ್ಕೂ ದಡ ತೆಗೆದು ಹೊರಗೆ ಹೆದರಿಕೆ ಬರ್ತಾರೆ. ಹಾಗಾಗಿ ಇಲ್ಲೇ ಕೊಡದ ತೊಗೊಂಡ್ಬಿಟ್ಟು ನೀರನ್ನು ತೊಗೊಂಡು ಹಾಕಿದ್ರೆ ಈ ರೀತಿ ಸ್ವಲ್ಪ ತೊಳೆದು ಚೆಲ್ಬೇಕಷ್ಟೇ ರೀ. ನೀವು ನೋಡ್ರಿ ತೊಳ್ಕೊಂಡು ಚೆಲ್ಕೊಂಬಂದೀನಿ. ಮತ್ತು ಬೇರೆ ನೀರು ಹಾಕಿದೆ.
ಉದ್ದಿನಬೇಳೆ ರುಬ್ಬಿರೋ ಉದ್ದಿನಬೇಳೆ ಸೇರಿಸ್ತೀನಿ. ಯಪ್ಪ ಜೀವನ ಸಾಕಾತು. ಅಲ್ಲಿ ನೋಡ್ರಿ ಫೋಟೋ ಸ್ವಚ್ಛ ಮಾಡಿ ಎಲ್ಲ ಮುಗೀತು. ಏನು ಗೊತ್ತರು ಒಂದು ಸಾಮಾನು ಬಿಡಲ್ಲ ನಾನು ಮುಸ್ರಿ ಮನ್ಯಾಗ. ಅದು ಎಷ್ಟೊತ್ತು ಅಲ್ಲಿ ತೊಳೆದಿಟ್ಟು ಮಕ್ಕೊಂಡು ಬಿಡ್ತೇನೆ. ಅದ್ರಾಗ ಜಾರ್ ಒಳಗೆ ಹೋಗಿ ತೊಳ್ಕೊಂಬರಕ್ಕೆ ಹೆದರಿಗೆ ಬರತೈತೆ. ಹೊರಗೆ 12 ಗಂಟೆ ಆಗೈತೆ. ಸುದ್ದು ಎಲ್ಲಿರು ಬಿಡಿ ಅಕಸ್ಮಾತ್ ಏನಾರು ನೋಡಿದ್ರೆ ಹೆದರ್ಬಿಡ್ತೇನೆ ರೀ. ಹೆದರಿ ಒಂಥರ ನಮ್ಮ ಭಾಷೆ ಹೇಳ್ತಾರಲ್ಲ ಎದೆ ಕನ್ನಂಗಾಗಿ ಭಯ ಹುಟ್ಟು ಬಿಡ್ತೈತಿ. ಅವು ಒಂದೋಗಿ ಇನ್ನೊಂದು ಹಾಕೊಂಡು ನನಗೆ ಹಾಗಾಗಿ ಯಾಕೆ ಸುಮ್ಮನೆ ಇಲ್ಲ. ಒಂದು ಸಾಮಾನೆಲ್ಲ ಬೆಳಿಗ್ಗೆ ಹೆಂಗೂ ಚಟ್ನಿ ಮಾಡೋಕೆ ಬೇಕಾಗಿ ಎದ್ದಿದಂತ ತಿಕ್ಕೊಂಡ್ರೆ ಆಯ್ತು ಅಂತೇಳಿ ನೀರು ಹಾಕಿ ಇಟ್ಟು ಫಿಲ್ಟ್ರ್ ನೀರು ಹಾಕಿದ್ದೆ. ಅದಕ್ಕೆ ಸತಿ ಫಿಲ್ಟ್ರ್ ನೀರು ಹಾಕಿದ್ದೀನಿ. ಮುಂಜಾನೆ ತಿಕ್ಕೊಂಡ್ರೆ ಆಯ್ತು ಅಂತೇಳಿ ಇಷ್ಟ ಆಯಿತು ಸ್ನೇಹಿತರ ಕತೆ. ಏನಿಲ್ಲ ಇಟ್ಟು ಸಾಕು. ಲೈಟ್ ಆಫ್ ಮಾಡೋಣ. ಅಡುಗೆ ಮನೆಯದು ಸಾಮ್ರಾಜ್ಯ ಆಡೋದು ಮುಗಿದೇ ಇಲ್ಲ. 12 ಏನು ಗೊತ್ತಾ ಏನಾಯ್ತು ಗೊತ್ತಾ ಇಲ್ಲಿ ನೋಡ್ರಿ ಮಕ್ಕಳು ಇಬ್ಬರಿಗೆ ಕವರ್ಸ್ ಹಾಕ್ಕೊಟ್ಟೀನಿ. ಎತ್ತಿ ಸತಿ ಇಟ್ಕೊಂಡಿಲ್ಲ ಅದನ್ನ ಹಾಗೆ ಇಟ್ಟಾರ. ಏನು ವಿಪರ್ಯಾಸ ಅಂದ್ರೆ 6 ಗಂಟೆ ತನಕ ನನ್ನ ಕಾಲು ಚೈನ್ ಬಿಚ್ಚಿದ್ರೆ ಅದು ಹಾಕ್ಕೊಳಕ್ಕೆ ಕುಂತಿಲ್ಲ. ನಾನು ಟೈಮ್ ಸಿಕ್ಕಿಲ್ಲ ನನಗೆ ಚೈನ್ ಹಾಕ್ಕೊಳಕ್ಕೆ. ಕಾಲಿಗೆ ಒಂದು ಕಾಲಾಗ ಐತಿ, ಒಂದು ಕಾಲನ್ನು ಬಿಚ್ಚೈತಿ. ಹಂಗೆ ಅಡ್ಡಾಡಕತ್ತೀನಿ. ಈಗ ಕಣ್ಣಲ್ಲಿ ಮುಂಜಾನೆ ಹಾಕ್ಕೋತೀನಿ. ಎಲ್ಲ ಸ್ವಲ್ಪ ಓಕೆ ಸ್ನೇಹಿತರೆ, ನಾನು ಇಷ್ಟೊತ್ತಿಂದ ಜಾಗನ ಎಲ್ಲ ಸ್ವಲ್ಪ ಇನ್ನು ಶಾಲೆ ಶುರು ಆಯ್ತಲ್ರಿ. ಆಯ್ತಲ್ರಿ ಆಯಿತು. ನಮ್ಮ ಮನೆ ತುಂಬ ಬುಕ್ಸ್ ಸರಿ ಕ್ಲಾರಿಟಿ ಇಲ್ಲ. ವಿಡಿಯೋ ಒಂದೇ ಲೈಟ್ ಹಚ್ಚಿ ಸನ್ಲೈಟ್ ಹಾಕ್ಕೊಂಡಿನಿ. ಹಾಗಾಗಿ ಓಕೆ ಸ್ನೇಹಿತರೆ, ನಾಳೆ ಮತ್ತೆ ಎದ್ದು ಆಯ್ತಲ್ರಿ. ಮತ್ತು ನಾಳೆ ಪ್ರೋಗ್ರಾಮ್ ಹೇಳತ್ಲೆ ಅಡುಗೆ ಮನೇನಿಲ್ಲ. ಅದು 10 ಗಂಟೆವರೆಗೂ ಇಡ್ಲಿ ಚಟ್ನಿ ಸಾಂಬಾರು ಮಾಡಿ ನಾಷ್ಟ ಮಾಡಿಸ್ಬೇಕಲ್ರಿ. ಓಕೆ, ನಾಳೆ ಲಾಗ್ನ ಸಿಗ್ತದೆ ಸ್ನೇಹಿತರೆ. ಈಗ ಇಷ್ಟೊತ್ತಿಂದ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಮಕ್ಕೋಬೇಕು. ಒಂದು ಸರಿ ಆದ್ರೆ ಮಾಡೇ ಬಿಡ್ತೀನಿ. ಇಲ್ಲ ಮತ್ತು ನಾಳೆ ಟೈಮ್ ಸಿಗೋಲ್ಲ ಅಂತೇಳಿ. ಇಲ್ಲಾಂದ್ರೆ ಅದೇ ಸುಸ್ತು ಅನ್ನಿಸ್ತಾ ಮಕ್ಕೋಬೇಕು. ಇವತ್ತು ನಾನು ಕವರ್ ಹಾಕಿನಲ್ಲ, ಅದೇ ಜಾಸ್ತಿ ಹೈರಾಣ ಆಗಿದ್ದು ನನಗೆ. ಕುಂತು ಕೆಲಸ ಮಾಡೋಕ್ಕಾಗಲ್ಲ. 15 ನಿಮಿಷಕ್ಕಿಂತ ಜಾಸ್ತಿ ಒಂದು ಕಡೆ ಕುಂದ್ರಕ್ಕಾಗಲ್ಲ ನನಗೆ. ಹೆಂಗಂದ್ರೆ ಜೀವನ ಹೋಗಂಗೆ ನೋವು ಬರಕತ್ತ. ಬ್ಯಾಕ್ ಪೈನ್ ಅಷ್ಟು ನೋವು ಬಂದೈತೆ ಈಗ ನನಗದು. ಅದರಲ್ಲೇ ಬಿಡೋದು ಕರ್ಮರಿ. ಮಾಡಬೇಕಿತ್ತು ನನ್ನ ಕೆಲಸ ನಾನು ಮಾಡಿ ಮುಗಿಸಿನಿ. ಈಗ ಮಕ್ಕೊಂಡೆ ಅಂದ್ರೆ ಹಿಂಗೆ ನಿದ್ದೈತೈತಿ ನನಗೆ. ಅಷ್ಟು ಸುಸ್ತಾಗೈತಿ, ಅಷ್ಟು ಬ್ಯಾಕ್ ಪೈನ್ ಐತಿ. ಒಂದು ಟ್ಯಾಬ್ಲೆಟ್ ನುಂಗಿ ಸುಗರ್ ಟ್ಯಾಬ್ಲೆಟ್ ನುಂಗಿ ಮಕ್ಕೋಬೇಕ್ರಿ ಈಗ. ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಗುಡ್ ನೈಟ್. ಟೈಮ್ ನೋಡಲ್ಲಿ 12ಕ್ಕೆ 10 ನಿಮಿಷ ಕಡಿಮೆ ಐತಿ. ಈಗ ಸ್ವಲ್ಪ ರೀಲ್ಸ್ ಸೆಕ್ಷನ್ ಮಕ್ಕೋಬೇಕು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೈತೆ ಎಲ್ಲ ಶೇರ್ ಮಾಡ್ಕೊತೀನಿ. ಇದೆಲ್ಲ ಸ್ಕಿಪ್ ಮಾಡ್ತಾರೆ, ಪೂರ್ತಿಯಾಗಿ ನೋಡ್ಕೊಂಬರಿ. ಏನಾಯ್ತಪ್ಪ ಅಂದರೆ ಮೊನ್ನೆ ನಮ್ಮದು ಮತ್ತೆ ಮೋಟ್ರ್ ಕೆಟ್ಟೈತಿ. ಮಾಡ್ಸ್ಕೊಂಬಂದೈತ್ರಿ ಮತ್ತೆ ಕೆಟ್ಟೈತಿ. ಅದು ಪೂರ್ತಿ ನೀರು ಸಿಂಟ್ಯಾಕ್ಸ್ ತುಂಬಲಿಲ್ಲ. ಅರ್ಧಕ್ಕಾದಾಗ ಮೋಟ್ರ್ ಗಪ್ಪ ಆಗ್ಬಿಡ್ತು. ಪದೇ ಬಂದು ಬೀಳತೈತ್ರಿ ಮಾಡಿಸಿದ್ರು. ಹಾಗಾಗಿ ಇವತ್ತಲ್ಲೇ ನೀರು ಖಾಲಿ ಆಗ್ಯಾವ. ನಾಳೆ ಬರ್ತಾವೆ ನಮ್ಮ ನೀರು. ಇವತ್ತು ಗುರುವಾರ ಅಲ್ರಿ, ನಾಳೆ ಶುಕ್ರವಾರ ಬರ್ತಾವೆ ನೀರು. ಇವತ್ತು ಖಾಲಿ ಆಗೈತೆ ನೀರು. ಈಗ ಎಷ್ಟೊತ್ತಿದ್ರು ಬ್ಯಾರೆಲ್ಲ ನೀರು ತೊಗೊಂಡು ಉಪಯೋಗಿಸ್ಬೇಕು. ಬಟ್ಟೆ ಬಾಂಡೆ ಎಲ್ಲದಕ್ಕೂ ಬೇರೆ ಎಲ್ಲ ತರಬೇಕು. ಈಗ ನಿನ್ನೆ ರಾತ್ರಿ ಎಲ್ಲ ನೋಡಿದ್ರಲ್ಲ, ನಿನ್ನೆ ಲಾಗ್ ಒಳಗೆ 12 ಗಂಟೆ ಆಯಿತು ನಾವು ಮಾಡ್ಕೊಂಡಾಗ. ಎದ್ದಿದ್ದು 6 ಗಂಟೆಗೆ ಎಚ್ಚರ ಆಗೈತೆ. 6 ತಾಸು ನಿದ್ದೆ. 6 ಗಂಟೆಗೆ ಎಚ್ಚರ ಆದ. 6 ಗಂಟೆಗೆ ಎದ್ದು ಬಂದಿಲ್ಲ ರೀ. ನಾನು ಕೆಲಸ ಚಾಲು ಮಾಡಿಲ್ಲ. ಹಂಗೆ ಮಕ್ಕೊಂಡು ಎದ್ದು ಕೂತು ಮಾಡಿ ಮತ್ತೊಂದು ಅರ್ಧ ತಾಸು ಕಳೆದು ಆವಾಗ ಶುರು ಮಾಡ್ಕೊಂಡೀನಿ. ಬರೀ ಇವತ್ತಿನ ದಿನ ಏನೆಲ್ಲ ಮಾಡ್ತೀನಿ ಎಲ್ಲ ಶೇರ್ ಮಾಡ್ಕೊತೀನಿ. ಇದೆಲ್ಲ ಸ್ಕಿಪ್ ಮಾಡ್ತಾ ಪೂರ್ತಿ ನೋಡ್ಕೊಂಬರ್ರಿ. ಫಸ್ಟು ಯಾಕಂದ್ರೆ ಇದು ಕೂಡ ಸ್ಟಿಕ್ಕಿಲ್ಲ. ಬಿಸಿಲು ಐತ್ರಿ ಇವತ್ತು. ನಿನ್ನೆ ಎಷ್ಟು ಚಂದ ಇತ್ತಪ್ಪ ವಾತಾವರಣ. ಎಷ್ಟು ಚಲೋ ಮೂಡಿರ್ತೈತೆ. ಹಂಗಿತ್ತಂದ್ರೆ ಇದು ತೋರಿಸ್ತೀನಿ ನಿಮ್ಗೆ. ಹೆಂಗಾಗುತ್ತೆ ಅಂದ್ರೆ ಏನು ಕೆಲಸ ಮಾಡೋಕೆ ಮನಸ್ಸಾಗಲ್ಲ. ಇಲ್ಲಿ ನೋಡ್ರಿ ಬಿಸಿಲು ಒಳ್ಳಗೆ
ಕಣ್ಣು ಬಿಡಿಸ್ಬಿಡಲ್ಲ. ಒಳಗೆ ನಿಂತು ಹಿಂಗೆ ಹೊರಗೆ ನೋಡೋಕ್ಕಾಗಲ್ಲ ನಮ್ಗೆ. ಅಷ್ಟು ಎತ್ತರ ಬಿಸಿಲು ಆಗ್ಬಿಡ್ತೈತೆ. ಎಲ್ಲ ಭಾಳ ಸಿಟ್ಟು ಬರ್ತೈತೆ ನನಗೆ. ಏನು ಮಾಡೋಕ್ಕಾಗಲ್ಲ ರೀ. ಈಗ ನೋಡ್ರಿ ಈಗ ಇಡ್ಲಿಗೆ ಬೇಳೆ ಕುದಿಸಿದ್ದೀನಿ. ಇದನ್ನ ಕುದಿಯೋಕೆ ಹಾಕಿ ಬಾಗ್ಲ ಕಸ ಅಂದು ಒಳಗಿನ ಕಸ ಎಲ್ಲ ಕೆಲಸ ಮಾಡಿದೆ. ಇವು ಅಷ್ಟರೊಳಗೆ ಕುದೈತಿ. ಆಯ್ತಲ್ಲ ಬೇಳೆ ತಿಂತೀನಿ ತೆಗೆದುಕೊಳ್ಳಿ ಒಂದು ಸ್ವಲ್ಪ. ಬೇಳೆ ತಿಂತೀನಿ. ಹಾಂ ಆಯ್ತು. ನೀವು ಅಷ್ಟ ತೊಡು ಬ್ಯಾಳೆ ಬೇಡ ಯಾಕೋ ಅದು ನೀವನ್ನ ಸೋಸ್ ತೊಡು ನೀವು ತುಡುತ್ತೀನಿ ಫಿಲ್ಟರ್ ನೀವು ಬಾಳ ಒಳ್ಳೆ ಸಾಜು ನೀವು ಬಾಳ ಸುಡತ್ತೇವೆ ನೋಡು ಕದ ನೋಡಿ ಇಷ್ಟು ಬ್ಯಾಳಿ ತೆಗೆದಿನಿ. ಚೂರು ಉಪ್ಪಾಕ್ಲಾ? ಸ್ಪೂನ್ ತಗೊಂಡು ಸುಡುತ್ತ ಹುಷಾರಾಗಿ ತೊಗೊಂಡೋಗು. ಇಲ್ಲ ಇಟ್ಟು ಬರಲೇ ನಾನು. ಈಗ ಇದನ್ನ ಬ್ಯಾಳಿನ ಸ್ಮ್ಯಾಶ್ ಮಾಡ್ಕೊತೀನಿ ರೀ. ಇಡ್ಲಿ ಜೊತೆ ಸಾರು ಪೂರ್ತಿ ಬ್ಯಾಳಿ ಹೆಂಗಂದ್ರೆ ಒಳ್ಳೆ ಮಂದಗೆ ಮಾಡಿಬಿಡಿದ್ರು. ಒಂಚೂರು ಬೇಳೆ ಥರನೇ ಇರ್ಬೇಕು. ನನಗೆ ಇಷ್ಟ ಆಗಲ್ಲ ಪೂರ್ತಿ ಸ್ಮ್ಯಾಶ್ ಮಾಡಿ ಒಳ್ಳೆ ಹೆಸರು ಬರೋದು ಅನ್ನಕ್ಕೆ. ಆ ಥರ ಮಾಡಿಬಿಟ್ರೆ ಅಂದ್ರೆ ಬೇಳೆ ಸಾರು ಅಂತ ಗುರ್ತಿಸೋದಿಗೆ ಸಿಗಲ್ಲ. ಆ ರೀತಿ ಮಾಡಿರ್ತಾರೆ. ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ದಾಲ್ ಅನ್ನಂಗೆ ಆಗಿರ್ತೈತೆ. ಅದು ನನಗೆ ಸಾರು ಇಷ್ಟ ಆಗಲ್ಲ. ಮತ್ತು ಗಟ್ಟಿನೇ ಇರಬಾರ್ದು ಸಾರು. ಅದಕ್ಕೆ ಇದೆಲ್ಲ ಮೀಡಿಯಮ್ ಅಷ್ಟೇ. ಇಷ್ಟ ಸ್ವಲ್ಪ ಒಂದೆರಡು ಸರಿ ಸ್ಮ್ಯಾಶ್ ಮಾಡಿದೆ. ಅಂದರೆ ಟೊಮೆಟೊ ಹಣ್ಣು ಒಂದಿದೆ ಹಾಕಿದ್ಮೇಲೆ ಅದೆಲ್ಲ ಸ್ಮ್ಯಾಶ್ ಮಾಡಿದೆ. ಸಾಕು ಇಷ್ಟು. ಈಗ ಸಾರಿನ ಒಗ್ಗರಣೆ ಕೊಡ್ತೀನಿ. ಈಗ ನೋಡ್ರಿ ಸಾರು ಒಗ್ಗರಣೆ ಕೊಡತ್ತೀನಿ. ಸ್ವಲ್ಪ ಬೇಳೆ ಸಾರಿಗೆ ಎಣ್ಣೆ ಒಂಚೂರು ಜಾಸ್ತಿನೇ ಬೇಕು ರೀ. ಇಲ್ಲ ನಾನು ಮದ ಆಗುತ್ತೆ ತಿನ್ನೋಕ್ಕಾಗಲ್ಲ. ಒಗ್ಗರಣೆಗೆ ನೋಡ್ರಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಸ್ವಲ್ಪ ಜಜ್ಜಿ ತೊಗೊಂಡೀನಿ. ಕರಿಬೇವು ಒಣಮೆಣಸಿನ್ಕಾಯಿ 2 ಒಗ್ಗರಣೆಗೆ. ಯಾವಾಗಲೂ ಹಿಂಗೆ ಉಪಯೋಗಿಸ್ತಿದ್ದೆ ನಾನು. ಈ ನಡುವೆ ಹಿಂಗೆ ಥರದ ಮರ್ತು ಬಿಡ್ತೀನಿ. ಹೇಳೋದು ಮರ್ತು ಬಿಡ್ತೀನಿ. ನಾನು ಬೇಳೆ ಸಾರಿಗೆ ಹಿಂಗೆ ಹಾಕ್ಬೇಕ್ರಿ. ಗ್ಯಾಸ್ ಸಿಕ್ಕಾಗಲ್ಲ. ಯಾವಾಗಲೂ ಹಾಕ್ತಿದ್ದೆ ನಾನು ಮೊದಲೆಲ್ಲ. ಈಗೀಗೆಲ್ಲ ಏನಂದ್ರೆ ತಲೆ ಇದೇ ಇಲ್ಲ. ಅದು ಕರೆಕ್ಟಾಗಿ ಏನೂ ಹೇಳೋದೇ ಇಲ್ಲ ಅವ್ರಿಗೆ. ಜೀರಿಗೆ ಇಲ್ಲರಿ ಸಾಲಾಗೈತಿ ಹಾಕಲ್ಲ. ಹಾಕಿ ಕರಿಬೇವು ಒಣಮೆಣಸಿನ್ಕಾಯಿ ಕಾಯಿ ಫ್ರೈ ಆಗೈತ್ರಿ. ಸಣ್ಣ ಇಟ್ಟೀನಿ. ಬೇಳೆ ಹಾಕ್ತೀನಿ ಮೊದಲು. ಬೇಳೆ ಅರ್ಧ ಡಬ್ಬ ಯಾವ ಥರ ಇದೆ ಪೂರ್ತಿ ನೀರು ಹಾಕೋಕೆ ಮೇಲೆ ನೀರು ಹಾಕೋಕ್ಕೂ ಮುಂಚೆ ಉಪ್ಪು ಖಾರ ಅರಿಶಿನ ಹಾಕೊಂಡ್ಬಿಡ್ತೀನಿ ರೀ. ಆಮೇಲೆ ನೀರು ಹಾಕಿ ಎಣ್ಣೆ ಒಳಗೆ ಹಾಕಿದ್ರೆ ಚಲೋ ಅದು. ಅರಿಶಿನ ಬೇಳೆ ಕುದಿಯುವಾಗ ಅರಿಶಿನ ಹಾಕಿದ್ರಿ ಇವತ್ತು ನಾನು. ಖಾರ ಸ್ವಲ್ಪ ಕುದಿಲ್ರಿ ಉಪ್ಪು ಖಾರ ಜೊತೆ ಬೇಳೆ ಎಣ್ಣೆ ಒಳಗೆ. ಆಮೇಲೆ ನೀರು ಹಾಕೋಣ ಸಾಕು. ಹುರಿದ ಕಲರ್ ಈಗ ಬರ್ತದೆ ಹಿಂಗೆ ಕುದಿಸಿದ್ರೆ. ನೋಡ್ರಿ ಚಂದ ಆಯ್ತು ಸಾರು ಕಲರ್. ಭಾಳ ಬಿಟ್ರೆ ತಳ ಹಿಡ್ಕೊತ ಬರ್ತೈತೆ ರೀ. ಬೇಳೆ ಎಲ್ಲ ಗಟ್ಟಿ ಬೇಳೆ ಸಾಕು. ಈಗ ನೀರು ಹಾಕ್ತೀನಿ. ಇನ್ನೂ ಕಲರ್ ಸೂಪರಾಗಿ ಬಂತು.
ಊಟಕ್ಕೇನು ಆಗಲ್ಲ ಇದು, ಮಧ್ಯಾಹ್ನ ಏನು ಬರಲ್ಲ. ಈಗ ಇಡ್ಲಿ ಜೊತೆಗೆ ಸಾಂಬಾರು ಖಾಲಿ ಆಗುತ್ತೆ, ಅದಕ್ಕೆ ಇಷ್ಟ ಮಾಡ್ಕೊಂಡಿದ್ದು, ಜಾಸ್ತಿ ಮಾಡಲ್ಲ. ಮತ್ತು ಮಧ್ಯಾಹ್ನಕ್ಕೆ ಬೇರೆ ಏನೋ ಮಾಡಿದ್ರೆ ಆಯಿತು. ಸಾಂಬಾರು ಪುಡಿ ಹಾಕೋತೆ, ಕೊತ್ತಂಬರಿ ಇಲ್ರಿ, ಇಲ್ಲ ಕೊತ್ತಂಬರಿ ಒಂದು ಹಾಕ್ಬಿಟ್ಟಿದ್ರೆ ಫಿನಿಶಿಂಗ್ ಮಸ್ತ್ ಬರೋದು. ಆಮೇಲೆ ಕೊತ್ತಂಬರಿ ತಡೆ ಎಲ್ಲ ಒಣಗಿಬಿಡ್ತೈತಿ. ಇಂಥ ಜಾಗಕ್ಕೆ ನಾವೇ ಒಣಗ್ತೀವಿ ಮನುಷ್ಯರು, ಇನ್ನು ಅದೇನು ಇಟ್ಟಿರ್ತೈತೆ ಸೊಪ್ಪು. ತೆಗೆದು ಈ ಕಡೆ ಇಟ್ಟು ಕಟ್ಲಿ ಇಡ್ತೇನೆ ರೀ. ಈಗ ನೋಡ್ರಿ, ಈ ಕಡೆ ನೀರು ಕುದಿಯಾಕತ್ತೇವಲ್ಲ, ಸಣ್ಣಗಿಟ್ಟಿದ್ದು ಹಚ್ಚಿ ಈಗ ಇಷ್ಟಕ್ಕೆ ಎಣ್ಣೆ ಸವರಿ ರವೆ ಹಾಕಿದ ಅಷ್ಟೊತ್ತಿಗೆ ಅವು ಇನ್ನೂ ಫುಲ್ ಬಾಯ್ಲ್ ಹಾಕವು. ವಿಡಿಯೋ ಮಾಡ್ಬೇಕಂತೇಳಿ ವಿಡಿಯೋಕ್ಕೆ ಹಿಡ್ಯಾಕತ್ರ ಸ್ಟಿಕರ್ ಕಾಣಿಲ್ಲ ಅನಿಮಲ್ ರೀ. ಸ್ಟಿಕರ್ ತೊಗೊಂಬಂದು ಮಗ ತಂದು ಕೊಟ್ಟ, ಅದನ್ನ ಬಿಚ್ಚಾಕ ನಂಗೆ 5 ನಿಮಿಷ ಹೊತ್ತೀಗ ನನ್ನ ಕೈ ಹಚ್ಚಿದೆ. ಅವು ಹೆಂಗದ ಇಟ್ಟು ಏನದು ಅದಕ್ಕೆ ನವನಿ ಕಾಳಾಗ್ಯಾವ. ಅದಕ್ಕೆ ಹೆಣ್ಮಕ್ಳು ಮಾಡೋ ಕೆಲಸ ಹೆಣ್ಮಕ್ಳಂಗೆ ಗಣಮಕ್ಳು ಮಾಡೋ ಕೆಲಸ ಗಣಮಕ್ಳು ಮಾಡ್ದಂಗೆ ಏನೊಂದಕ್ಕೂ ತಾಳ್ಮೆ ಇಲ್ಲ ರೀ ಅವ್ರಿಗೆ. ಒಂದು ಟಿಕ್ಕಡಿದೆವು ಅಮ್ಮ ಏನೇನು ತಿಂದ ನೋಡ್ರಿ, ಹೆಂಗೆ ತಿಂದಾಳು. 2 ನಮ್ಮನೆ ತೊಗೊಂಬಂದಿದ್ನಿ, ಇಷ್ಟು ಒಬ್ಬಕ್ಕೆ ಒಂದು ನಮ್ಗೆ ಕೊಟ್ಟಿಲ್ಲ. ಹೊಟ್ಟೆ ಕೆಟ್ಟಿತ್ತನ್ಗ ಅವರು ನಂಬಿಂಗ್ ಬೇರೆ, ನಾ ತಿನ್ನೋದಿಲ್ಲ ಅಷ್ಟೊಂದು ಹಣ್ಣುಗಳು. ಇದು ಸಿಂಧೂರ ರೀ, ಸಿಂಧೂರ ಅಂತ. ಇದು ಆಪುಸ. ಇನ್ನೊಂದು ಏನೋ ಅಂದ್ರಪ್ಪ ನನಗೆ ಅನ್ನ ಹೆಸರು. ಇದ್ರೊಳಗೆ ಒಂದು 2 ಹಣ್ಣು ಕಂಪ್ಲೀಟ್ ಚಲೋ ಆಗಿದ್ದು, ಉಳಿದೆಲ್ಲ 6 ಒಳಗೆ 4 ಆದಲ್ಲ ಸಾಕು. ಎಷ್ಟು ತಿಂದಿದ್ದು? ಎಷ್ಟು ರೂಪಾಯಿ ಇದಕ್ಕೆ? 6 ಇದು. ಎಷ್ಟು ರೂಪಾಯಿ? 100 ರೂಪಾಯಿ. ಇವಕ್ಕೆ 100 ರೂಪಾಯಿ. ತಂಬಾಗ ನೋಡೋದು ಸಿಂಧೂರ ಕಂಪ್ನಿ, ಅಪ್ಪುಸ್ ಕಂಪ್ನಿ. ತಳಿ ಅಂತಾರ ಅವಕ್ಕ. ಹಣ್ಣುಗಳ ಒಳಗ ಅಂದ್ರೆ ಯಾವ ಜಾತಿ ಅಂತ ಬರುತ್ತ, ಕಂಪ್ನಿ ಬರಲ್ಲ. ನಾವೇನು ಮನುಷ್ಯರ್ ಜಾತಿ ಅಂತೀವಿ, ಹಂಗ ಅದ್ರಾಗ ಜಾತಿ ತಳಿ ಅಂತ ಇರ್ತೈತಿ. ಹಣ್ಣು ಆಗ್ಬೇಕದೆ ನಾ ಗಟ್ಟಿ ನೋಡ, ಚಂದ ನೋಡಿ, ಚಂದ ನಂಗೆ ಬಣ್ಣ ನೋಡಿ ತಂದಾರೆ ಚಲೋ ಅದಾವ ಅಂತೇಳಿ ನಾನು ಖುಷಿ ಅದೇ. ಇಲ್ಲ ಅಕ್ಕಿ ಚಿಲ್ಲ ಗಿಡ ನಾಳೆಗೆ ಕಲರ್ ಚೇಂಜ್ ಇತ್ತು ಗೊತ್ತಾಗೇ ಬಿಡತ್ತೆ. ಕಾಯ್ತಿದ್ದೀನಿ ಏನಂತೆ ಇಲ್ಲೈತೆ ನೋಡು, ಮನೋಗೆ ಒಂದೇದು ಕೊಟ್ಟಿದ್ದೆ, ಫುಲ್ ಆರೆಂಜ್, ಡಾರ್ಕ್ ಆರೆಂಜ್ ಇರ್ಬೇಕು ಹಣ್ಣು ಸೇರಿ. ಸಪ್ಪೈತೆ ಇಷ್ಟೊತ್ತನ ಸ್ವೀಟ್ ತಿಂದು ಇಲ್ಲ ಸಪ್ಪೈತೆ, ಹುಳಿ ಇದ್ದಾವೆ. ಮಾಗಿದ ಹಣ್ಣು ಇದು ಸಿಪ್ಪಿನ ಗಟ್ಟಿ ಇರ್ಬಿಡ. ಇಲ್ಲಿ ನೋಡ್ರಿ ಗೊತ್ತಾಗುತ್ತೆ, ಹುಳಿ ಬಿಡ. ಕಲರ್ ಚಂದ, ಅವ್ನಿಗೆ ಬೇಕು, ಅವಂಗೆ ಅಷ್ಟೇನಿಲ್ಲ. ಹಣ್ಣು ಆಗಬೇಕಂದ್ರೆ ಆಸೆ ಆಗುತ್ತಿದೆ. ಚಲೋ ಐತೆ ಹಣ್ಣು. ಏನು ಪುಡಿ ಗಿಡಿ ಹಾಕಿದ್ದಲ್ಲ, ಅದು ಹಣ್ಣಾಗಿದ್ದು. ಆಗತ್ತೆ ಹಂಗೈತಿ, ಕಂಪ್ಲೀಟ್ ಹಣ್ಣಿಗೆ ತಿನ್ ನೋಡ್ರಿ ನೀವು, ಗೊತ್ತಾಗುತ್ತೆ. ನಾಳೆ ಬಿಟ್ರೆ ಮೆತ್ತಗಾತ ಹಣ್ಣು. ಸ್ನೇಹಿತರೆ, ಈ ನೋಡ್ರಿ ಸಂಜೆ ಆಗೈತಿ. ಮಧ್ಯಾಹ್ನ ಯಾವುದೇ ಲಾಗ್ ಹಿಡಿಲಿಲ್ಲ, ಬೆಳಗ್ಗೆ ನಾಷ್ಟ ಮಾಡಿದ್ದ ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ನಾನು ಬೇರೆ ಕೆಲಸದಾಗ ಬ್ಯುಸಿ ಆಗ್ಬಿಟ್ಟೆ. ಈಗ ಮಧ್ಯಾಹ್ನ ಕಿರಾಣಿ ತಂದಿದ್ರೆ ಯಶ್ಮಾಡ್ರು, ಇವ್ರು ಕುತ್ಕೊಂಡು ಇಷ್ಟನ್ನ ಹಾಕಿಟ್ಟಾರೆ ಈ ಡಬ್ಬಿಗೆಲ್ಲ. ಸರಿಯೋ ಅಲ್ಲಿ ನೋಡ್ರಿ, ಶೇಂಗಾಕಾಳು ಕವರ್ ಕಟ್ಟದ್ನ ಸೀದಾ ಇಡಿ ಚೆಲ್ತಾವು, ಡಬ್ಬಿ ತುಂಬ ಉಳಿದನ್ನ ಬರಲ್ಲ ಬೇ, ಸೀದಾ ಆದರೆ ಇಡಬೇ, ನಾ ಕಟ್ತೀನಿ ಅಂತ. ಕಾಳು ಮೆಣಸಮನು ಅಷ್ಟು ಹಾಕಿ ಇಡಿಸ್ತೈತೆ, ಚೆಲ್ಲ ಬೇಡ. ಮನ್ವಿತ ಕಸಂದು ದೀಪ ಚಂದ್ರಾಲಯ ನಮಗೆಲ್ಲ ಆರತಿ ಮಂಗಳಾರತಿ ಕೊಟ್ಟ. ಅಮ್ಮರು ಬಂದಿದ್ದರು, ವಿಡಿಯೋ ತೊಗೊಲಿಲ್ಲ ನಾನು. ಗೌಡ್ರಮ್ಮರು ಬಂದಿದ್ದರು, ಸ್ವಲ್ಪ 1 ತಾಸು ಹತ್ರ ಸ್ವಲ್ಪ ಅಲ್ಲೇ ನೋಡ್ರಿ. 5 ಗಂಟೆಗೆ ಬಂದಾರ, 6-7ಕ್ಕೆ ಹೋಗ್ಯಾರ, 2 ತಾಸು ಅದಾರ. ಜೋಳದ ಹಿಟ್ಟು ಖಾಲಿ ಆಗತ್ತಿತ್ತು, ಜೋಳನ ತರಿಸಿದ್ದು ಹಾಕಿಸ್ಬೇಕು. ಇವರ ಮೆಲ್ಲಕಲೆ ಹಿಂಗೆ ಹಾಕ್ಬೇಕು, ಹಿಂಗೆ ಹಿಡಿದು ಹಿಂಗೆ ಕೈಯಿಂದ ಹಾಕು. ಯಪ್ಪ ಇಷ್ಟು ನೆಲಕ್ಕೆ ಹಾಕ್ತೀವಿ. ಸರಿ, ನೀನು ಕೈಯಾಗ ತಗೋರಲ್ಲೇ ಮಂಗ್ಯ, ಹಿಂಗೆ ತಗೋ, ಸ್ವಲ್ಪ ಹಾಕೋ, ಹಾಕು, ಹಿಂಗೆ ಹಾಕಿ, ಹಿಂಗೆ ಹಾಕಿ, ಹಿಂಗೆ. ಹಾಂ, ಹಂಗೆ ಕರೆಕ್ಟ್ ಬರ್ತಾವೆ. ದುಡ್ಡು ಮಾಡಿ ಕೈ ಅದ ನೀನು. ಹಾಂ,
ಏನೂ ಗೊತ್ತೇ ಇಲ್ಲ ಹುಡುಗ ಹಾಕೋದು ಪಾಕೋದು. ಈಗ ರಾತ್ರಿ ಅಡಿಗೆಗೆ ಮಧ್ಯಾಹ್ನ ಅಂತೂ ಇಡ್ಲಿ ಜೊತೆ ಸಾರು ಮಾಡಿದ್ದು ಸಾರು ಭಾಳ ಓದಿತ್ತು, ಹಾಗಾಗಿ ಅನ್ನ ಅಷ್ಟ ಮಾಡಿದ್ದೆ. ಈಗ ತಗೋ, ಈಗ ಇದ್ರೊಳಗೆ ನಾವು ಹಾರ ಎದಕ್ಕೆ ತಂದಾರ ಗೊತ್ತಾಗೋಲ್ದು. ಕಾಯಿ ತೊಗೊಂಬಂದಾರೆ, ಸಬ್ಬಸಿಗೆ ಪಾಲಕ್ ತೊಗೊಂಬಂದಾರ. ಈಗ ರಾತ್ರಿಗೆ ಅಡುಗೆನ ಮಾಡ್ಬೇಕ್ರಿ. ಈಗ ನಾನು ಏನೋ ಬರೀ ಅದ ಅನ್ನ, ಇನ್ನೆರ ಬೆಳಿಗ್ಗೆ ತಿಂಡಿ. ನಾಳೆ ಪಾಲಕ್ ಚಪಾತಿ ಮಾಡ್ತೀನಿ ರೀ ಇವ್ರ ಡಬ್ಬಿಗೆ. ಪಾಲಕ್ ನೋಡ್ರಿ. ದೀಪ ಚೆನ್ನಾಗಿ ಅಮ್ಮರು ಬಂದಿದ್ದೆ, ಚಹಾ ಮಾಡಿಕೊಟ್ಟೆ, ಕುಡಿದ್ರು ಹೋದರು. ಒಂದು 2 ತಾಸು ಮಾತಾಡಿದ್ವಿ ಖಾಲಿ ಪೀಲಿ ಸುಮ್ಮನೆ. ಸ್ನೇಹಿತರೆ ನೋಡಿರಿ, ಇದು ರೇಷನ್ ತಂದಿನ ಎಲ್ಲನ ಎತ್ತಿಡಕತ್ತಿದ್ರು ತನ್ನ ಮನನ. ಹಾಗೆ ನಿಮ್ಮ ಜೊತೆಗೆ ಒಂದು ವಿಷಯ ಹೇಳ್ಬೇಕು. ಮೊನ್ನೆ ನಾವು ಗೋಲ್ಡ್ ತೊಗೊಂಡ್ವಿ ಅಂತ ವಿಡಿಯೋ ಹಾಕಿಂದ ಅದಕ್ಕೆ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದಿದ್ವು ಅಂತ ಹೇಳಿದ್ನಲ್ಲ. ಅದರೊಳಗೆ ಅತಿ ಅವ್ರಿಗೆ ಏನು ಅವ್ರ ಮನಸ್ಥಿತಿನ ಏನು ಸರಿ ಐತೋ ಇಲ್ಲಾಗೈತೋ ಗೊತ್ತಿಲ್ಲ, ಹುಚ್ಚರ ಸಂತಿ ಅನ್ನಂಗೆ ಅನ್ಕೋಬೋದು. ಆ ರೀತಿಯಾಗಿ ಒಂದು ಕಮೆಂಟ್ ಬಂದಿತ್ತು. ಇಲ್ಲಿ ನಾನು ಸ್ಕ್ರೀನ್ ಶಾಟ್ ಸತಿ ಹಾಕ್ತೀನಿ ನೋಡಿರಿ. ಅಷ್ಟು ಅಸಹ್ಯವಾಗಿ ಅಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ. ಅವು ಮನೆಗೇನು ಹೆಣ್ಮಕ್ಳು ಬೇರೆ ಹೆಣ್ಮಕ್ಳು ಆದವರೋ ಇಲ್ಲೋ ಗೊತ್ತಿಲ್ಲ. ಆದರೆ ಇಲ್ಲಿ ಬಂದು ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಬಂದು ಈ ರೀತಿ ಒಬ್ಬ ಹೆಣ್ಮಗಳು ಈ ರೀತಿ ಕಮೆಂಟ್ ಹಾಕೋದು ಎಷ್ಟು ಸರಿ ಅನಿಸುತ್ತೆ ನಾವುಗಳಿಗೆ. ಹಂಗೆ ಹಾಕ್ತಾರೆ ಅಂದಾಗ ಅವ್ರು ನಿಜವಾಗಿ ಅವ್ರದ್ದು ಯಾವ ರೀತಿ ಎಂಥ ನೀಚ ಮನಸ್ಥಿತಿ ಅಂತೇಳಿ ಇರ್ಬೋದು ಅಂತೇಳಿ ನಮಗೆ ಏನು ಮಾಡ್ಕೊಳಕ್ಕಾಗಲ್ಲ. ಆ ರೀತಿ ಎಲ್ಲ ಕಮೆಂಟ್ ಹಾಕಿದ್ರು. ಅದೇನು ಗಂಡೋ ಹೆಣ್ಣೋ ಗೊತ್ತಿಲ್ಲ ನನಗೆ. ಅದು ಐ ಡಿ ಅಂತೂ ಫೇಕ್ ಐ ಡಿ, ಒಂದು ಸರಿಯಾಗಿ ಒಂದು ಹೆಸರು ಸತೆ ಇಲ್ಲ ಅದಕ್ಕೆ. ಆ ರೀತಿಯಾಗಿ ಫೇಕ್ ಐ ಡಿ ಮಾಡಿಕೊಂಡು ಈ ರೀತಿಯಾಗಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಿದ್ರು. ಭಾಳ ಬೇಜಾರಾಯ್ತು ಅದು ನೋಡಿ.